ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ವೀಕ್ಷಕರೇ, ಕರ್ನಾಟಕ ರಾಜಕೀಯದಲ್ಲಿ ಛಲದಂಕ ಮಲ್ಲ ಹೋರಾಟ, ಬಂಡಾಯವನ್ನೇ ಬಂಡವಾಳ ಮಾಡಿಕೊಂಡು ತನ್ನದೇ ಆಗಿರ್ತಕ್ಕಂತಹ ರಾಜಕೀಯ ಇತಿಹಾಸವನ್ನು ಹೊಂದಿರುವಂತಹ ಛಲದಂಕ ಮಲ್ಲ ಬೂಕನಕೆರೆ ಸಿದ್ಧಲಿಂಗಪ್ಪ ಯಡಿಯೂರಪ್ಪನವರ ಒಂದು ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಇಂದು ಏನು ಅವರ ಒಂದು ಯಡಿಯೂರಪ್ಪನವರ ಕುರಿತಾಗಿ ಏನು ಅಭಿಮಾನೋತ್ಸವ ಏನು ನಡೀತಿದ್ದಿಲ್ಲ, ಅದರ ಅಂಗವಾಗಿ ಯಡಿಯೂರಪ್ಪನವರ ಕುರಿತಾದಂತಹ ಅವರ ಜೀವನ ಚರಿತ್ರೆ, ರಾಜಕೀಯ ಬದುಕು ಹೇಗಿತ್ತು, ಯಾವ ರೀತಿಯಾದಂತಹ ಹೋರಾಟವನ್ನು ಯಡಿಯೂರಪ್ಪನವರು ನಡೆಸ್ಕೊಂಬಂದರು, ಅವರ ಹೋರಾಟದ ಹಾದಿ ಹೇಗಿತ್ತು, ಅವರ ರಾಜಕೀಯದ ಜೀವನ ಹೇಗಿತ್ತು ಮತ್ತು ಅವರ ಬಾಲ್ಯದ ಜೀವನ ಹೇಗಿತ್ತು ಅನ್ನುವಂತಹ ಎಲ್ಲ ಅಂಶಗಳನ್ನು ನಿಮ್ಮ ಮುಂದೆ ಬೆಳಕು ಚೆಲ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಯಡಿಯೂರಪ್ಪನವರ ಕುರಿತು ಅಭಿಮಾನವನ್ನು ವ್ಯಕ್ತಪಡಿಸ್ತಿರೋ ಎಲ್ಲರೂ ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅವರ ಒಂದು ರಾಜಕೀಯ ಬದುಕು ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಅನ್ನುವಂತ ಹೇಳ್ತಾ, ಸೊ ಮಹಾನ್ ಹೋರಾಟಗಾರ, ಬಡವರ ಬಂಧು ಅಂತೇಳಿ ಗುರುತಿಸ್ಕೊಂಡಿರುವಂತಹ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅಜರಾಮರಾಗಿ ಉಳಿಯುವಂತಹ ಯಡಿಯೂರಪ್ಪನವರ ಕುರಿತು ಬೆಳಕು ಚೆಲ್ಲೋಣ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಯಡಿಯೂರಪ್ಪನವರು ಬೂಕನಕೆರೆಯ ಮಂಡ್ಯ ಜಿಲ್ಲೆಯ ಬೂಕನಕೆರೆಯ ಗ್ರಾಮದಲ್ಲಿ ಜನಿಸ್ತಾರೆ. 1943 ಫೆಬ್ರವರಿ 27ರಂದು ಯಡಿಯೂರಪ್ಪನವರು ಸಿದ್ಧಲಿಂಗಪ್ಪ ಮತ್ತು ಪುಟ್ಟತಾಯಮ್ಮನವರ ಪೋಷಕರಾಗಿ ಮಗನಾಗಿ ಹುಟ್ಟುವಂತಹ ಯಡಿಯೂರಪ್ಪನವರು ತನ್ನ ಬಾಲ್ಯದಲ್ಲಿ ತಾನು ಯಡಿಯೂರಪ್ಪನವರು 4 ವರ್ಷ ಇರುವಾಗಲೇ ತನ್ನ ತಾಯಿಯನ್ನು ಕಳ್ಕೊಳ್ತಾರೆ ಅನ್ನುವಂಥದ್ದು. ಈ ಮುಖಾಂತರ ತನ್ನ ತಂದೆಯ ಆಶ್ರಯದಲ್ಲಿ ಬೆಳೆಯುವಂತಹ ಯಡಿಯೂರಪ್ಪನವರು ತನ್ನ ಏನು ಕಾಲೇಜು ಶಿಕ್ಷಣವನ್ನು ಮಂಡ್ಯದ ಸರ್ಕಾರಿ ಕಾಲೇಜಿನಲ್ಲಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ತದನಂತರ ಅವರು ತಮ್ಮ ಯೌವನದಿಂದಲೇ ಒಂದು ರೀತಿಯಾದಂತಹ ಬಲಪಂಥೀಯ ಹಿಂದೂ ರಾಷ್ಟ್ರೀಯವಾದವನ್ನು ಹೊಂದಿದ್ದಂತಹ ಆ ಒಂದು ಮನೋಸ್ಥಿತಿಯನ್ನು ಹೊಂದಿದಂತಹ RSSನ ಜೊತೆಗೆ ತಮ್ಮ ನಂಟನ್ನು ಬೆಳೆಸ್ಕೋತಾರೆ ಅನ್ನುವಂಥದ್ದು. ಸೊ ಹೀಗೆ RSSನಿಂದ ಪ್ರಭಾವಿತರಾದಂತಹ ಜನಸಂಘದೊಂದಿಗೆ ತನ್ನ ಸಂಬಂಧವನ್ನು ಬೆಸಿತಾರೆ ಯಡಿಯೂರಪ್ಪನವರು ಅನ್ನುವಂಥದ್ದು. ಹೀಗೆ ತಮ್ಮ ಬಾಲ್ಯ ಜೀವನವನ್ನು ಮುಂದುವರಿಸ್ಕೊಂಡು ರಾಜಕೀಯ ಪಥದತ್ತ ಮುನ್ನುಗ್ತಾರೆ ಯಡಿಯೂರಪ್ಪನವರು. ಈ ಮುಖಾಂತರ 1965ರಲ್ಲಿ ಯಡಿಯೂರಪ್ಪನವರು ಶಿಕಾರಿಪುರಕ್ಕೆ ಬರ್ತಾರೆ. ಸೊ ಆ್ಯಕ್ಚುಲಿ ಯಡಿಯೂರಪ್ಪನವರು 2ನೇ ದರ್ಜೆಯ ಗುಮಾಸ್ತರಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು. ತದನಂತರ 1977ರಲ್ಲಿ ಯಡಿಯೂರಪ್ಪನವರು ಅಕ್ಕಿ ಗಿರಣಿ ಮಾಲೀಕರ ಮಗಳಾಗಿರುವಂತಹ ಮೈತ್ರಾದೇವಿಯನ್ನು ಮದುವೆ ಆಗ್ತಾರೆ ಅನ್ನುವಂಥದ್ದು. ಅದಾದ ನಂತರ ಅವರಿಗೆ BY ರಾಘವೇಂದ್ರ, BY ವಿಜಯೇಂದ್ರ ಎಂಬ 2 ಗಂಡು ಮಕ್ಕಳು ಜನಿಸ್ತಾರೆ ಅನ್ನುವಂಥದ್ದು. ಜೊತೆಗೆ 3 ಪುತ್ರಿಯರು ಕೂಡ ಇರ್ತಾರೆ. ಅರುಣಾದೇವಿ, ಪದ್ಮಾವತಿ, ಉಮಾದೇವಿ ಅನ್ನುವಂಥ 3 ಮಕ್ಕಳು ಮತ್ತು 2 ಗಂಡು ಮಕ್ಕಳು. BY ರಾಘವೇಂದ್ರ ಪ್ರಸ್ತುತ ಶಿವಮೊಗ್ಗದ ಸಂಸದರಾಗಿದ್ದಾರೆ. BY ವಿಜಯೇಂದ್ರ ಅವರು ಶಿಕಾರಿಪುರದ ವಿಧಾನಸಭಾ ಕ್ಷೇತ್ರದ MLA ಆಗಿರುವಂಥದ್ದು ನಮಗೆಲ್ಲ ತಿಳಿದೇ ಇದೆ ಅನ್ನುವಂಥದ್ದು. ತದನಂತರ 2004ರಲ್ಲಿ ತಮ್ಮ ಧರ್ಮಪತ್ನಿಯನ್ನು ಮೈತ್ರಾದೇವಿಯನ್ನು ಯಡಿಯೂರಪ್ಪನವರು ಕಳ್ಕೊಳ್ತಾರೆ ಅನ್ನುವಂಥದ್ದು ಇತಿಹಾಸ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಹೀಗೆ ಯಡಿಯೂರಪ್ಪನವರ ಒಂದು ಬಾಲ್ಯದ ಜೀವನ ಮತ್ತು ಯೌವನದ ಜೀವನ ಹೀಗಿತ್ತು ಅನ್ನುವಂಥದ್ದು. ಅದೇ ರೀತಿ ಸ್ನೇಹಿತರೆ, ಮುಂದುವರಿದ ಭಾಗವಾಗಿ ಯಡಿಯೂರಪ್ಪನವರ ಒಂದು ರಾಜಕೀಯದ ಬದುಕನ್ನು ಮೆಲುಕು ಹಾಕೋಣ ಅಂತ ಹೇಳ್ತಾ, ಸ್ನೇಹಿತರೆ, ಯಡಿಯೂರಪ್ಪನವರು 1972ರಲ್ಲಿ ಶಿಕಾರಿಪುರದ ಪಟ್ಟಣ ಪುರಸಭೆಗೆ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು. ಸೊ ತದನಂತರ ಜನಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕೂಡ ಅವರು ನೇಮಕ ಆಗ್ತಾರೆ ಅನ್ನುವಂಥದ್ದು. ತರುವಾಯ 1975ರಲ್ಲಿ ಶಿಕಾರಿಪುರ ಪುರಸಭೆಯ ಅಧ್ಯಕ್ಷರು ಕೂಡ ಆಗ್ತಾರೆ ಅನ್ನುವಂಥದ್ದು. ತದನಂತರ 1975ರ ಇಂದಿರಾ ಗಾಂಧಿಯವರ ಒಂದು ತುರ್ತು ಪರಿಸ್ಥಿತಿಯ ಒಂದು ವ್ಯವಸ್ಥೆಯ ವಿರುದ್ಧ ಸತ್ಯಾಗ್ರಹವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಅವರು ಬಳ್ಳಾರಿ ಮತ್ತು ಶಿವಮೊಗ್ಗದಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸ್ತಾರೆ ಅನ್ನುವಂಥದ್ದು ಅವರ ಒಂದು ರಾಜಕೀಯ ಇತಿಹಾಸವನ್ನು ನಾವು ನೋಡಿದಾಗ
ತಿಳಿತಾ ಹೋಗುತ್ತೆ ಸ್ನೇಹಿತರೆ. ತದನಂತರ 1980ರಲ್ಲಿ ಬಿ ಜೆ ಪಿಯ ಶಿಕಾರಿಪುರ ತಾಲೂಕಿನ ಘಟಕದ ಅಧ್ಯಕ್ಷರನ್ನಾಗಿ ಅವರನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದು. ತರುವಾಯ 1988ರಲ್ಲಿ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾಗ್ತಾರೆ ಸ್ನೇಹಿತರೆ. 1988ರಲ್ಲಿ ಅವರ ಒಂದು ರಾಜಕೀಯ ಜೀವನ ಅನ್ನುವಂಥದ್ದು ಉತ್ತುಂಗಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಈ ಮುಖಾಂತರ ರಾಜ್ಯ ಘಟಕದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಬಿ ಜೆ ಪಿಯ ಅತಿ ದೊಡ್ಡ ನಾಯಕರಾಗಿ ಕಾಣಸಿಗ್ತಾ ಹೋಗ್ತಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರು ಅನ್ನುವಂಥದ್ದು. ತದನಂತರ 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಶಿಕಾರಿಪುರ ವಿಧಾನಸಭೆಯಿಂದ ಆಯ್ಕೆ ಆಗ್ತಾರೆ 1983ರಲ್ಲಿ ಅನ್ನುವಂಥದ್ದು. 1983ರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ಬಿ ಜೆ ಪಿಯ ಶಾಸಕ ಯಡಿಯೂರಪ್ಪನವರು ಅನ್ನುವಂಥದ್ದು. 1983ರಲ್ಲಿ ಯಾವುದೇ ರೀತಿಯ 83ವರೆಗೂ ಕೂಡ ಯಾವುದೇ ರೀತಿಯಾದಂತಹ ಖಾತೆಯನ್ನು ತೆರೆಯುವಲ್ಲಿ ವಿಫಲರಾಗಿದ್ದಂತಹ ಬಿ ಜೆ ಪಿ 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಖಾತೆಯನ್ನು ಕರ್ನಾಟಕದಲ್ಲಿ ಓಪನ್ ಮಾಡುತ್ತೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅನ್ನುವಂಥದ್ದು ಇತಿಹಾಸ ಆಗುತ್ತೆ ಸ್ನೇಹಿತರೆ. ತರುವಾಯ 2000 ಮತ್ತು 2004ರಲ್ಲಿ ಕೂಡ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಕೂಡ ಕಾರ್ಯವನ್ನು ಮಾಡ್ತಾರೆ. 2004ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೂಡ ತನ್ನ ಕಾರ್ಯಚಟುವಟಿಕೆಯನ್ನು ತೊಡಗಿಸ್ಕೊಂಡಿರ್ತಾರೆ ಯಡಿಯೂರಪ್ಪನವರು ಅನ್ನುವಂಥದ್ದು. ಹೀಗೆ ಬಡವರ ಬಂಧು ಮತ್ತು ಸಮಾಜದಲ್ಲಿ ಹಿಂದುಳಿದವರನ್ನು ತುಳಿತಕ್ಕೆ ಒಳಗಾದಂತಹ ಜನಸಾಮಾನ್ಯರ ಧ್ವನಿಯಾಗಿದ್ದರು ಯಡಿಯೂರಪ್ಪನವರು ಅನ್ನುವಂಥದ್ದು. ಅವರ ಒಂದು ಜೀವನ ಚರಿತ್ರೆಯನ್ನು, ರಾಜಕೀಯ ಬದುಕನ್ನು ನಾವು ಗಮನಿಸಿದಾಗ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಹೀಗೆ ಸ್ನೇಹಿತರೆ 2006ರಲ್ಲಿ ಒಂದು ಅತಿ ದೊಡ್ಡ ಲಕ್ ಅವರಿಗೆ ದೊರೀತಾ ಹೋಗುತ್ತೆ. ಜೆ ಡಿ ಎಸ್ನೊಂದಿಗೆ ಅವರು ಬಿ ಜೆ ಪಿಯ ನೇತೃತ್ವದ ಮೈತ್ರಿಕೂಟದೊಂದಿಗೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ. ಸೊ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ. ತರುವಾಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಸೊ 20 ತಿಂಗಳ ಅಧಿಕಾರಾವಧಿಯ ನಂತರ ಯಡಿಯೂರಪ್ಪನವರಿಗೆ ಕುಮಾರಸ್ವಾಮಿ ಅವರು ಬಿಟ್ಕೊಡ್ಬೇಕಾಗಿತ್ತು ಮುಖ್ಯಮಂತ್ರಿ ಪದವಿಯನ್ನು. ಬಟ್ ಅವರು ಬಿಟ್ಕೊಡಲ್ಲ ಅನ್ನುವಂಥದ್ದು ಅತಿ ದೊಡ್ಡ ಸುದ್ದಿಯಾಗಿತ್ತು ಅನ್ನುವಂಥದ್ದು. ಅದು ಎಲ್ಲೋ ಒಂದು ರೀತಿ ಯಡಿಯೂರಪ್ಪನವ್ರಿಗೆ ಒಂದು ರೀತಿ ಆಘಾತಕಾರಿಯಾಗಿತ್ತು ಅನ್ನುವಂಥದ್ದು. ತರುವಾಯ 2007ರಲ್ಲಿ ಮುಖ್ಯಮಂತ್ರಿ ಆಗುವಂತಹ ಸರಿದಿ ಬಂದಾಗ ಕುಮಾರಸ್ವಾಮಿಯವರು ಆ ಒಂದು ಹುದ್ದೆಯನ್ನು ಬಿಟ್ಕೊಡ್ಲಿಕ್ಕೆ ಅವರು ನಿರಾಕರಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ತದನಂತರ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಡುತ್ತೆ ಕರ್ನಾಟಕದಲ್ಲಿ ಅನ್ನುವಂಥದ್ದು. ತದನಂತರ ಮೊಟ್ಟ ಮೊದಲೇ ಬಾರಿಗೆ 2007 ನವೆಂಬರ್ 12ರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ, ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ. ತದನಂತರ ಜೆ ಡಿ ಎಸ್ನೊಂದಿಗೆ ಆದಂತಹ ಭಿನ್ನಾಭಿಪ್ರಾಯದಿಂದ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂಥದ್ದು. ತದನಂತರ ಬಂದಂತಹ ಆ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅತಿ ದೊಡ್ಡ ಒಂದು ರೀತಿಯಾದಂಥ 2008ರಲ್ಲಿ ಶಿಕಾರಿಪುರದಿಂದ ಮತ್ತೊಮ್ಮೆ ಆಯ್ಕೆ ಆಗ್ತಾರೆ ವಿಧಾನಸಭೆಗೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಮತ್ತೊಮ್ಮೆ 2008ರಲ್ಲಿ ಪ್ರಮಾಣ ವಚನವನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ತಗೊಳ್ತಾರೆ ಅನ್ನುವಂಥದ್ದು. 2ನೇ ಬಾರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಾರೆ ಅನ್ನುವಂಥದ್ದು. ತದನಂತರ 2011ರಲ್ಲಿ ಅವರ ವಿರುದ್ಧ ಅಕ್ರಮ ಗಣಿಗಾರಿಕೆಯ ಒಂದು ತನಿಖಾ ವರದಿ ಬರುತ್ತೆ. ಸೊ ಈ ಒಂದು ತನಿಖಾ ವರದಿಯನ್ನು ಗಮನಿಸಿದಂತಹ ಬಿ ಜೆ ಪಿ ಅವರ ವಿರುದ್ಧ ಅವರ ಒಂದು ರಾಜೀನಾಮೆಯನ್ನು ಕೇಳುತ್ತೆ ಅನ್ನುವಂಥದ್ದು. ತದನಂತರ ಇದಕ್ಕೆ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ತದನಂತರ ಒಂದು ಬಿ ಜೆ ಪಿ ಪಕ್ಷವನ್ನು ಕೂಡ ತೊರೆದು ಕರ್ನಾಟಕ ಜನತಾ ಪಕ್ಷ ಅನ್ನುವಂತಹ ಒಂದು ಪಕ್ಷವನ್ನು ಅವರು ಕಟ್ತಾರೆ ಅನ್ನುವಂಥದ್ದು 2012ರಲ್ಲಿ ಅನ್ನುವಂಥದ್ದು ಇತಿಹಾಸ ಆಗುತ್ತೆ ಸ್ನೇಹಿತರೆ. ತದನಂತರ 2012ರಲ್ಲಿ ಕರ್ನಾಟಕ ಜನತಾ ಪಕ್ಷವನ್ನು ಕಟ್ಟಿದಂತಹ ಯಡಿಯೂರಪ್ಪನವರು ಶಿಕಾರಿಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ 2013ರಲ್ಲಿ ಅನ್ನುವಂಥದ್ದು. ಅಷ್ಟಾಗಿ ಆ ಒಂದು ಪಕ್ಷ ಸಾಧನೆಯನ್ನು ಮಾಡಲ್ಲ ಅನ್ನುವಂಥದ್ದು. ತದನಂತರ 2013ರ ಈ ಒಂದು ಘಟನೆಗಳಾದ ನಂತರ ಮತ್ತೊಮ್ಮೆ ಬಿ ಜೆ ಪಿಗೆ ಮತ್ತೊಮ್ಮೆ ಯಡಿಯೂರಪ್ಪನವರು ಹಿಂದಿರುಗ್ತಾರೆ ಅನ್ನುವಂಥದ್ದು. ಹಿಂದಿರುಗಿದ ನಂತರ ಬಿ ಜೆ ಪಿಗೆ ಅರಿವಾಗುತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಂದರೆ ಯಡಿಯೂರಪ್ಪನವರಿಲ್ಲ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಯಾವುದೇ ರೀತಿಯಾದಂತಹ ಸ್ಥಾನಗಳಿಕೆ ಮಾಡಲ್ಲ, ಯಾವುದೇ ರೀತಿ ಬಿ ಜೆ ಪಿ ವಾಶೌಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂತಹ ಪರಿಸ್ಥಿತಿಯನ್ನು ಮನಗಂಡಂತಹ ಬಿ ಜೆ ಪಿ ಹೈಕಮಾಂಡ್ ಮತ್ತೊಮ್ಮೆ ಯಡಿಯೂರಪ್ಪನವ್ರಿಗೆ ಅವಕಾಶವನ್ನು ಕೊಡುತ್ತೆ. ಮತ್ತೊಮ್ಮೆ ಅವರ ನೇತೃತ್ವದಲ್ಲಿ 2018ರಲ್ಲಿ ಚುನಾವಣೆಗೆ ಹೋಗುತ್ತೆ ಅನ್ನುವಂಥದ್ದು. ತದನಂತರ ಯಡಿಯೂರಪ್ಪನವರು ಸರಳ ಬಹುಮತವನ್ನು ಗಳಿಸದೇ ಹೋದರೂ ಕೂಡ 104 ಕ್ಷೇತ್ರಗಳನ್ನು ಗೆಲ್ಲುವ ಒಂದು ಸಾಧನೆಯನ್ನು ಮಾಡ್ತಾರೆ. ತದನಂತರ ಮತ್ತೊಮ್ಮೆ 3ನೇ ಬಾರಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು.
ಪ್ರಮಾಣ ವಚನವನ್ನು 3ನೇ ಬಾರಿಗೆ ಮುಖ್ಯಮಂತ್ರಿಗೆ ಸ್ವೀಕಾರ ಮಾಡುವಂಥ ಯಡಿಯೂರಪ್ಪನವರಿಗೆ ಕೆಲವೇ ದಿನಗಳಲ್ಲಿ ಅತಿ ದೊಡ್ಡ ಆಘಾತ ಕಾದಿತ್ತು ಅನ್ನುವಂಥದ್ದು. ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಅವರು ಬಹುಮತವನ್ನು ಸಾಬೀತು ಮಾಡಲೇಬೇಕಾಗಿತ್ತು ವಿಧಾನಸಭೆಯಲ್ಲಿ ಅನ್ನುವಂಥದ್ದು. ಎಲ್ಲ ಒಂದು ರೀತಿ ಬಹುಮತವನ್ನು ಸಾಬೀತು ಮಾಡುವಲ್ಲಿ ವಿಫಲರಾದಂಥ ಯಡಿಯೂರಪ್ಪನವರು ಮತ್ತೊಮ್ಮೆ ರಾಜೀನಾಮೆಯನ್ನು ಕೊಡಬೇಕಾಯಿತು ಅನ್ನುವಂಥದ್ದು. ತರುವಾಯ ಇದಾದ ನಂತರ JDS ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಒಂದು ಸರ್ಕಾರವನ್ನು ರಚಿಸುತ್ತೆ HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ತದನಂತರ ಆದಂತಹ ರಾಜಕೀಯ ಬದಲಾವಣೆಯಲ್ಲಿ 16ರಿಂದ 17 ಶಾಸಕರು ರಾಜೀನಾಮೆಯನ್ನು ಕೊಟ್ಟು BJPಗೆ ಸಪೋರ್ಟನ್ನು ಮಾಡ್ತಾರೆ. ಸೊ ಮತ್ತೆ ಆದಂತಹ ಬೈ ಎಲೆಕ್ಷನಲ್ಲಿ BJP ಸರಳ ಬಹುಮತವನ್ನು ಗಳಿಸುವ ಮುಖಾಂತರ ಮತ್ತೊಮ್ಮೆ ಯಡಿಯೂರಪ್ಪನವರು ಅಧಿಕಾರವನ್ನು ಚಿಕ್ಕೋಣಿಯನ್ನು ಹಿಡಿತಾರೆ. ಈ ಮುಖಾಂತರ 4ನೇ ಬಾರಿಗೆ ಪ್ರಮಾಣ ವಚನವನ್ನು ಯಡಿಯೂರಪ್ಪನವರು ನಿರ್ವಹಿಸಿದರು ಅನ್ನುವಂಥದ್ದು. ತದನಂತರ BJPಯ ಅಲಿಖಿತ ನಿಯಮ 75 ವರ್ಷ ಆದವರು ಯಾವುದೇ ರೀತಿಯಾದಂಥ ಅಧಿಕಾರವನ್ನು ನಿರ್ವಹಿಸುವಂತಿಲ್ಲ ಅನ್ನುವಂತಹ ನಿಯಮಕ್ಕೆ ಕಟ್ಟಿಬಿದ್ದಂತಹ ಯಡಿಯೂರಪ್ಪನವರನ್ನು ರಾಜೀನಾಮೆಯನ್ನು ಪಡ್ಕೊಳ್ತಾರೆ BJP ಹೈಕಮಾಂಡ್ ಅನ್ನುವಂಥದ್ದು. ತದನಂತರ BJPಯವರು ರಾಜೀನಾಮೆಯನ್ನು ಪಡ್ಕೊಂಡ ನಂತರ 2022ರಲ್ಲಿ ಯಡಿಯೂರಪ್ಪನವರು ಒಂದು ರೀತಿಯಾದಂತಹ ರಾಜಕೀಯ ನಿವೃತ್ತಿಯನ್ನು ಹೊಂದ್ತಾರೆ ಅನ್ನುವಂಥದ್ದು. ಹೀಗೆ ಸಾಲು ಕಷ್ಟ ಮತ್ತು ಸುಖಗಳನ್ನು ಕಂಡಂತಹ ಯಡಿಯೂರಪ್ಪನವರ ಬಾಲ್ಯದಿಂದ ಹಿಡಿದು ಕೂಡ ತನ್ನ ರಾಜಕೀಯ ನಿವೃತ್ತಿಯವರೆಗೂ ಕೂಡ ತನ್ನದೇ ಆಗಿರತಕ್ಕಂಥ ಹೋರಾಟವನ್ನು ಹೊಂದಿದಂತಹ ಛಲದಂಕ ಮಲ್ಲ, ಬಂಡಾಯವನ್ನೇ ಬಂಡವಾಳ ಮಾಡಿಕೊಂಡಿದ್ದಂತಹ ನಾಯಕ, ಹಠವಾದಿ ಅಂತ ಹೇಳಿ ಕರ್ನಾಟಕ ರಾಜಕೀಯದಲ್ಲಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಂತಹ ನಾಯಕ ಅಂತ ಹೇಳ್ಬೋದು ಕೂಡ ಸ್ನೇಹಿತರೆ. ಸೊ ಹೀಗೆ ತಮ್ಮ ಜೀವನವನ್ನು ರಾಜಕೀಯವಾಗಿ ಉನ್ನತ ಮಟ್ಟಕ್ಕೆ ತರುವುದರ ಜೊತೆಗೆ BJPಯನ್ನು ಕೂಡ ಕರ್ನಾಟಕದಲ್ಲಿ ನೆಲೆಯೂರುವಾಗೆ ಮಾಡಿದಂತಹ ಮಹಾನ್ ನಾಯಕ ಯಡಿಯೂರಪ್ಪ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರೆಲ್ಲ ಯಡಿಯೂರಪ್ಪನವರ ಒಂದು ಜೀವನ ಚರಿತ್ರೆಯನ್ನು ನೋಡಿದ್ರು, ಸೊ ಈ ವಿಡಿಯೋಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿಗೆ ಧನ್ಯವಾದಗಳು. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.